ತುಂಬ ಲೇಟಾಗಿದೆ, ಬಟ್ ಆದರೂ ಪರವಾಗಿಲ್ಲ. ಇನ್ನು ಜನ ಬರ್ತಾನೆ ಇದ್ದಾರೆ ಗೈಸ್. ನಮಸ್ಕಾರ ಕರ್ನಾಟಕ. ಕರ್ನಾಟಕ ಇವತ್ತೇನಿಕಪ್ಪ ವ್ಲಾಗ್ ಮಾಡ್ತಾ ಇದೀನಿ ಅಂದರೆ, ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ಜಾಗ ಅಂದರೆ 63ನೇ ಗಣೇಶ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ಅದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ವರ್ಷ ನಡ್ಕೊಂಡು ಬರ್ತಾನೂ ಇದೆ. ಎಲ್ಲಿ ಅಂದರೆ ಇವತ್ತು ನಾನು ಹೋಗ್ತಿರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಇದೆಯಲ್ಲ, ಬಸವನಗುಡಿ, ಅಲ್ಲಿ ನಡೀತಾ ಇದೆ. ಇವತ್ತು ಯಾವ್ದು ಕಾನ್ಸರ್ಟ್ ಅಂದರೆ, ನಿನ್ನೆ ರಾಜೇಶ್ ಕೃಷ್ಣ ಸರ್ದಿತ್ತು, ಇವತ್ತು ರಘು ದೀಕ್ಷಿತ್ ಸರ್ದಿದೆ. ಸೊ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಮಜಾ ಮಾಡ್ತೀವಿ, ಯಾವ ಥರ ಜನರು ಸೇರಿರ್ತಾರೆ ನೋಡೋಣ. ಸೊ ಬನ್ನಿ, ನಾನು ನಿಂತ್ಕೊಂಡಿದ್ದೀನಿ ಟೆರೆಸ್ ಮೇಲೆ, ಯಾಕಂದರೆ ಗಣೇಶ ಅದು ಲೈಟ್ಸ್ ಹಾಕಿದ್ರು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ಬನ್ನಿ, ಲೇಟ್ ಮಾಡಿದೆ, ಹೋಗೋಣ, ಬಾಯ್. ಸೊ ಗೈಸ್, ಇವಾಗ ಹೊರಟಿದ್ದೀನಿ. ತುಂಬ ಲೇಟಾಗಿದೆ, ಬಟ್ ಆದರೂ ಪರವಾಗಿಲ್ಲ. ಎಷ್ಟು ಟೈಮ್ ಇವಾಗ ಅಂದರೆ 8 ಗಂಟೆಗೆ ಇನ್ನು 10 ನಿಮಿಷ ಇದೆ. ನಾವು ಹೋಗ್ಬೇಕಾಗಿರೋದು 7 ಗಂಟೆ, ಇನ್ನೂ ಮುಂಚೆನೇ ಹೋಗಬೇಕಿತ್ತು. ಬಟ್ ಕಾರಣಾಂತರಗಳಿಂದಾಗಿ ಹೋಗೋದು ಸ್ವಲ್ಪ ಲೇಟಾಗಿದೆ. ಹೆಂಗೆ ಹೋಗ್ತಿದ್ದೀನಿ ಅಂದರೆ, ಆ್ಯಸ್ ಯೂಶ್ವಲ್ ನಮ್ಮ ಅಪ್ಪನ ಗಾಡಿ. ಸೊ ಓಡಬೇಕಾದ್ರೆ ನಾನು ವ್ಲಾಗ್ ಮಾಡಲ್ಲ. ಸೊ ಯಾರು ಬರ್ತಾರೆ ಅಂತ ಅಲ್ಲೇ ತೋರಿಸ್ತೀನಿ, ಬನ್ನಿ ಹೋಗೋಣ. ಬಂದರು ನೋಡಿ, ಲೊಕೇಶನ್ ಹಾಕು. ಸೊ ಇನ್ನೇನು ಓಡೋದೆ, ಬನ್ನಿ ಓಡೋಣ. ಗೈಸ್, ಈಗ 8:40ಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ 20-30 ನಿಮಿಷ ಆಗೋಗಿದೆ. ಬಟ್ ಜನ ಇಲ್ಲಿಂದನೇ ಪಾರ್ಕಿಂಗ್ ನೋಡಿ ಗೈಸ್, ಜನ ಬಿಟ್ಟಾಕ್ತೀವಿ. ಪಾರ್ಕಿಂಗ್ ನಮ್ಗೆ ಸಿಗಲೇ ಇಲ್ಲ. ನಾವು ಯಾವುದೋ ಮನೆ ಹತ್ರ ಹಾಕಿದ್ದೀವಿ, ಎಲ್ಲ ಫುಲ್ಲಾಗಿದೆ. ಸೊ ಇನ್ನು ಒಳಗೆ ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್, ಅಲ್ಲಿ ಎಂಟ್ರೆನ್ಸ್ ಅಲ್ಲಿರೋದು, ನಾವಿಲ್ಲೇ ಹತ್ತಾ ಇದ್ದೀವಿ. ಎಲ್ಲ ಇಲ್ಲೇ ಇಳಿತಾ ಇದ್ದಾರೆ. ನಾನು ವಾಯ್ಸ್ ಕೇಳಿಸಿದೆಯಲ್ವೋ ಗೊತ್ತಿಲ್ಲ, ಮೈಗೆ ಹಾಕ್ಕೊಂಡಿದ್ದೀನಿ. ಬಟ್ ಬಿಕಾಸ್ ನಿಮಗೆ ಆಚೆ ಅದು ಕೇಳಿಸ್ಲಿ ಅಂತ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಹಾಕಿಲ್ಲ. ಇರೋ ಬಂದೆ ಗೈಸ್, ಸೂಪರ್ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಕಾನ್ಸರ್ಟ್ ಕೇಳೋಕ್ಕೆ. ಬಟ್ ಇಲ್ಲಿ ಆಚೆ ಇದ್ದೀವಿ, ಜನ ಕಿಕ್ಕೆಡ್ದಿದ್ದಾರೆ ನೋಡಿ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಿಂದಿ ವರ್ಷನ್ ಆಗಲೇ ರಿಲೀಸ್ ಆಗಿದೆ. ಎಷ್ಟು ಜನ ಬಂದಿದ್ದಾರೆ, ಪಾರ್ಕಿಂಗೇ ಸಿಗಲಿಲ್ಲ ಬಿಡಿ. ಜನ ಎಕ್ಸ್ಪೆಕ್ಟ್ ಮಾಡೋದೆ. ಸ್ವಲ್ಪ ಫ್ರೀ ಆಗಿರೋ ಕಡೆ ನಿಂತ್ಕೊಳ್ಳೋ. ಇಲ್ಲೆಲ್ಲ ಕೂತಿರ್ಬೋದಾರೆ. ಎಲ್ಲಿ ಇಲ್ಲೇನಾ ಇದ್ರ ಮೇಲೆ ಅಲ್ಲಿರೋದು ಜಾಗನೇ ಸಿಕ್ಕಿಲ್ಲ. ಎಲ್ಲ ಕಲಿಸ್ಬೇಕಿದೆ, ಬಟ್ ಕಾಣಿಸಲ್ಲ ಅಷ್ಟು. ಸ್ಪೀಕರ್ ಹತ್ರ ನಿಂತಿದ್ದೀವಿ, ಬಟ್ ಜನ ನೋಡಿ ಗೈಸ್, ವೈಭವ್ ಬರ್ಕೊಟ್ಟಿರೋದಂತೆ. ಸೊ ಕೇಳೋಣ ಬನ್ನಿ. ಡ್ರೋನ್ಗಳೆಲ್ಲ ಹೋಗ್ತಾ ಇದೆ, ಬಟ್ ಇನ್ನೂ ಮುಂದೆ ಹೋಗ್ಬೇಕಾಗಿತ್ತು. ಎಲ್ಲ ಜನ ಇಲ್ಲೇ ಇದ್ದಾರೆ ನೋಡಿ. ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್.
ಇನ್ಸ್ಟಾಗ್ರಾಮಲ್ಲಿ ಒಬ್ರು ಕನೆಕ್ಟ್ ಮಾಡಿದ್ರು, ಯಂಗ್ ಗರ್ಲ್. ನಾನು ಮುಂಜಾನೆಗೆ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ ಅಂತ ಕಳಿಸಿದ್ರು. ವೆರಿ ಬ್ಯೂಟಿಫುಲ್. ಅನಿಶಾ is here. Please come up on stage. ಅನಿಶಾ ದಂಡಿನ. Hello. Okay. Control yourself. Anisha, if you're here, please come on stage. Watch the video and then come. Okay? ಜೋರಾದ ಚಪ್ಪಾಳೆ ಬರಲಿ. ಅದನ್ನೇ ಸ್ವಲ್ಪ ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರಿಗೂ ನಮಸ್ಕಾರ. ನನಗೆ ಇವಾಗ ತುಂಬಾ ಖುಷಿ ಆಗ್ತಿದೆ. ಯಾರು ಅಂತ ಗೊತ್ತಿಲ್ಲ, but fan ಅಷ್ಟೇ. ಐ ಗಾಟ್ ಟು ಡೂ ದಿಸ್ ಅಂಡ್ ದೆನ್ 3-4 ತಿಂಗಳು ತಗೋತು ಮಾಡಕ್ಕೆ, and all the process took a really long time, but today to see this on stage, it's like amazing. So thank you so much. ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು I think you all like this. ನೋಡಿ ಗಾಯ್ಸ್, ಪಬ್ಬೆ ಆಗ್ಬಿಟ್ಟಿದೆ. ಮನೆಗೆ ಹೊರಟ್ರು, ನಾವು ಹೊರಡ್ತಾ ಇದ್ದೀವಿ. ಕ್ಲಿಯರ್ ಹೊಡಿಬೋದು, ಬಿಕಾಸ್ ಟಾರ್ಚ್ ಚೆನ್ನಾಗಿದ್ದೀನಿ, ಆನ್ ಮಾಡಿದ್ದೀನಿ. ನಾವು ಹೊರಟ್ವಿ. ಅಲ್ಲ, ಬರೀ ಪ್ರಾಕ್ಟೀಸ್ ಮಾಡಕ್ಕೆ ನಾವು ಇವಾಗ ಹೊರಟಿದ್ದೀವಿ. ಜನ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ. ಪೂಜೆಗೆ ಬಂದೆ ಬಾರೋ. ಇವಾಗ ಬರ್ತಾ ಇದೆ, ಇನ್ನು ಪೂಜೆಗೆ ಬಂದೆ ಅಂತ ಸಾಂಗ್ ಇವಾಗ ಆಡ್ತಾ ಇದ್ದಾರೆ. ಇಲ್ಲಿವರೆಗೆ ಫುಲ್ ಬಿಸ್ನೆಸ್. ಮಸ ಹೇಳಪ್ಪ, ಏನಾಗೈತಿ ಇವಾಗ? ಅಷ್ಟೇ ಕೊಡಿಸ್ತಾ ಇದ್ದಾನೆ. ಹೌದು, ಎಷ್ಟಕ್ಕೆ? 100 ರೂಪಾಯಿಗೆ. ಕಾನ್ಸರ್ಟ್ ನಡೆದಿದ್ದು ಆ ಕಡೆ, ನಾವು ಗಾಡಿ ಹಾಕಿರೋದು ಈ ಕಡೆ. ಆಲ್ಮೋಸ್ಟ್ 500 ಮೀಟರ್ಸ್ ನಡ್ಕೊಂಬಂದಿದ್ದೀವಿ. ಗಾಡಿ ಹಾಕಿರೋದು ಇಲ್ಲಿ, ಹೋಗಿ ತೊಗೋಬೇಕು. ಇಲ್ಲಿ ಹಾಕಿದ್ದೀವಪ್ಪ ಗಾಡಿ ನಾವು. ಇವಾಗ ತೆಗೆದು ಊಟ ಉಟ್ಕೊಂಡು ಹೋಗ್ಬೇಕು, ಎಲ್ಲಿ ಊಟ ಮಾಡೋದು ಅಂತ. ಹಾಂಪ್ಪ, ಸೇಫಾಗಿದೆ ಗಾಡಿ, ಪರವಾಗಿಲ್ಲ. ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ, ಯಾವುದೋ ಏರಿಯಲ್ಲಿ ನಿಲ್ಲಿಸಿದ್ದೀವಿ. ಈಗ ಸೇಫಾಗಿದೆ ಗಾಡಿ. ಆಫ್ ಹೇಳಿರು.
ಸೊ ತಿನ್ನಕ್ಕೆ ಬಂದಿದ್ದೀವಿ. ಹಿಂಗೆ ಕಾನ್ಸರ್ಟ್ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದಾರೆ. ಸೊ ಇಲ್ಲೇ ಇರೋ ಜನ 30 ಮಿನಿಟ್ ಲೇಟರ್ ಹಿಂಗೆ ಬಂದಿದ್ದೆ ನಮ್ಮ ಮನೆ ಹತ್ರ. ನೋಡಿ ಇನ್ನೂ ಹೆಲ್ಮೆಟ್ ಹಾಕೇ ಬಿಟ್ಟು ಬರ್ತಾ ಇದ್ದೆ ಮನೆಗೆ. ಬಟ್ ನಮ್ಮ ಏರಿಯಲ್ಲಿ ಮತ್ತೆ ಇನ್ನೊಂದು ಆರ್ಕೆಸ್ಟ್ರಾ ನಡೀತದೆ ಬೇರೆ ಗೆಳೆಯ ಬರವೆಯಿಂದ ಬೇರೆಯವರು. ಬಟ್ ಅವ್ರು ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಮಜಾ ಭಾರತದವರು ಬೇಗಮಪ್ಪ ಸಿಂಗರ್ಸ್ ಇದ್ದಾರೆ. ಜನ ನೋಡಿದ್ರೆ ಫುಲ್ ಸೇಕ್ ಆಗಿ ಹೋಗ್ತೀರಾ. ಇಲ್ಲೂ ಸಖತ್ ಜನ ಇದ್ದಾರೆ. ಟೈಮ್ ಬಂದು 11:15. ಬಟ್ ನೋಡಿ ಇವಾಗ ಹೆಂಗಿದೆ. ಸ್ಟೇಜ್ ಮೇಲೆ ಏನೇ ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ 50% ಅಷ್ಟೇ. ನಿಮ್ಮ ಎನರ್ಜಿಯಿಂದ ಇನ್ನೂ 50% ಆಡ್ ಆಗುತ್ತೆ. ಸೊ ಕಲಾವಿದರಿಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಆದರಷ್ಟು ಹೋಗಿ ನೋಡೋಣ, ಸಿಕ್ಕಿದ್ರೆ ಮಾತಾಡ್ಸೋಣ. ಎಲ್ಲ ಆ ಮನೆಗೆ ಹೋಗ್ತಾ ಇದ್ದಾರೆ. ಈ ವ್ಲಾಗ್ ಎಂಡ್ ಆಗೋ ಥರ ಕಾಣ್ತಾ ಇಲ್ಲ ಅನ್ಸುತ್ತೆ. ಸುನೀಲ್ ಬ್ರೋ ಇದ್ದಾರೆ. ಹಾಯ್ ಬ್ರೋ, ಸೀನ್ ಯೂಟ್ಯೂಬ್. ಸುನೀಲ್ ಬ್ರೋ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಬನಾಡ್ತಾರೆ ನೋಡಿ. ಹಾಯ್, ಸುನೀಲ್ ಬ್ರೋಗ ಫುಲ್ ಫ್ಯಾನ್ಸ್ ಇದ್ದಾರೆ ನೋಡಿ. ಅಂತೂ ಮಾತಾಡಿಸಿದೆ, ಏನು ಮಾತಾಡ್ಸ್ಬೇಕಂತ ಗೊತ್ತಾಗಿಲ್ಲ. ಬಟ್ ಅವರು ಪಾಪ ಟೆನ್ಷನ್ ಇರ್ತಾರೆ. ಸೊ ಅದಕ್ಕೆ ನೋಡಿ ಇವರು ಸಿಂಗರು ಅಷ್ಟೇ ಅನ್ಸುತ್ತೆ. ಎಲ್ಲ ಊಟಕ್ಕೆ ಹೋದರು ಒಳಗೆ, ದೇವಸ್ಥಾನದೊಳಗೆ. ಇವಾಗ ಶೋಧದಲ್ಲಿ ಹೀರೋಯಿನ್ ಚಿಕ್ಕ ಹುಡುಗಿ ಮಡಿಯಾಳಲ್ಲ, ಸೊ ಅವಳು ಕೂಡ ಅಲ್ಲೇ ಇದ್ದಾರೆ. ನಾವು ಹೋದರೆ ನಂಗೆ ಬೀಳ್ತವೆ. ಸೊ ಅದಕ್ಕೆ ಅವೆಲ್ಲ ದೂರದಿಂದ ತೋರಿಸ್ತೀನಿ ನೋಡಿ. ಸೊ ಕಾನ್ಸರ್ಟ್ ಎಲ್ಲ ಚೆನ್ನಾಗಾಯಿತು, ನೀವೇ ನೋಡ್ದಂಗೆ ಎಲ್ಲ ತೋರಿಸ್ತೀನಿ ಅನ್ನೋ ನನ್ನ ಭಾವನೆ. ಓಕೆ, ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಷ್ಟೇ.